ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಈ ಸಭೆಯಲ್ಲಿ ಪ್ರಾಬಬ್ಲಿ ಏನ್ ಚರ್ಚೆ ಆಗುತ್ತೆ ಅಂತ ಹೇಳಿದ್ರೆ ಈ ನೋಟಿಸ್ಗೆ ಯಾವ ರೀತಿ ಉತ್ತರ ಕೊಡಬೇಕು, ಯಾವ ಉತ್ತರವನ್ನು ಹೇಗೆ ಕೊಟ್ರೆ ಏನ್ ಕಾನ್ಸಿಕ್ವೆನ್ಸ್ ಇರುತ್ತೆ ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಚೀಫ್ ಪ್ರಾಸಿಕ್ಯೂಟರ್ ಮೇಲೆನೆ ಪ್ರಾಸಿಕ್ಯೂಷನ್ಗೆ ಕರೆ ಕೊಡುವಂತಹ ಸಂದರ್ಭ, ಕಾನೂನಿನ ಕ್ಲಿಷ್ಟಕರ ಸಂದರ್ಭವನ್ನ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಎದುರಿಸ್ತಾ ಇದ್ದಾರೆ. ಸೊ ಅದರಿಂದ ಹೊರಬರೋದು ಹೇಗೆ, ಆಗಿರುವಂತಹ ಮುಜುಗರದಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ನಾನಾ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಸರ್ಕಾರದ ಪ್ರತಿ ಸಹೋದ್ಯೋಗಿಗಳ ಮೂಲಕ, ಸಚಿವರ ಮೂಲಕ ಕೂಡ ನಾವು ಒಬ್ಬೊಬ್ರು ಕೂಡ ರಾಜ್ಯಪಾಲರ ವಿಚಾರದಲ್ಲಿ ಹೇಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗೂ ಮೂಡ ಹಗರಣದ ಬಗ್ಗೆ ಹೇಗೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ವಿ. ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಪಾಲ್ಗೊಳ್ಳೋದಕ್ಕೆ ಆಲ್ಮೋಸ್ಟ್ ಎಲ್ಲಾ ಪ್ರಮುಖ ನಾಯಕರುಗಳ ಆಗಮನ ಕೂಡ ಆಗಿದೆ. ಸೊ ನೋಟಿಸ್ಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಮತ್ತು ಈ ಉತ್ತರ ಕೊಟ್ಟ ನಂತರ ಪ್ರಾಸಿಕ್ಯೂಷನ್ ಇಂದ ಚೀಫ್ ಪ್ರಾಸಿಕ್ಯೂಟರ್ ತಪ್ಪಿಸಿಕೊಳ್ತಾರ ಅಂತ. ಇಡೀ ದೇಶಕ್ಕೆ ಪ್ರಧಾನಿಗಳು ಹೇಗೆ ಚೀಫ್ ಪ್ರಾಸಿಕ್ಯೂಟರ್ ಆಗಿರ್ತಾರೋ, ಇಡೀ ರಾಜ್ಯಕ್ಕೆ ಚೀಫ್ ಪ್ರಾಸಿಕ್ಯೂಟರ್ ಯಾರು ಅಂತ ಕೇಳಿದ್ರೆ ಅದು ಸಿದ್ದರಾಮಯ್ಯ ಅವರು. ಅಂತವರ ಮೇಲೆನೆ ಈಗ ಪ್ರಾಸಿಕ್ಯೂಷನ್ನ ವಿಚಾರವಾಗಿ ಪ್ರಶ್ನೆಗಳು ಎದ್ದಿರೋದು, ನೋಟಿಸ್ ಅನ್ನ ಕೊಟ್ಟಿರೋದು. ಸೊ ಕ್ವೆಶ್ಚನ್ ಅಂತೂ ಇದ್ದೇ ಇದೆ, ತಪ್ಪಿಸ್ಕೊಳ್ತಾರಾ? ಇಲ್ಲಿ ಸಂಪುಟದಲ್ಲಿ ನಿರ್ಧಾರವನ್ನ ಈ ನೋಟಿಸ್ಗೆ ಸಂಬಂಧಪಟ್ಟಂತೆ ವಿರುದ್ಧವಾಗಿ ಮಾಡಿದ್ರು ಕೂಡ ಸುಲಭ ಇದೆಯಾ ಹಾದಿ, ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಸಾಧಕ ಬಾಧಕದ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ ಅಂತ? ಖಂಡಿತ ಮಮತಾ, ಮೊದಲನೇದಾಗಿ ಇಡೀ ಇದರಲ್ಲಿ ಅಂದರೆ ಇವತ್ತಿನ ಸಚಿವ ಸಂಪುಟ ಸಭೆಗೆ ಪೂರ್ವಭಾವಿಯಾಗಿ ಮುಖ್ಯಮಂತ್ರಿಗಳು ತಮ್ಮ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕರೆದರೆ ತಮ್ಮ ಸಂಪುಟ ಸಹೋದ್ಯೋಗಿಗಳು ಬಹುತೇಕ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಇದ್ದಾರೆ. ಈಗ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ನಾವು ನೋಡಿದಂತೆ ಏನು ಇವತ್ತಿನ ಸಭೆಯಲ್ಲಿ ಅಥವಾ ಇವತ್ತಿನ ಸಂಪುಟ ಸಭೆಯಲ್ಲಿ ಕೈಗೊಳ್ಳಬೇಕಾದಂಥ ನಿರ್ಧಾರಗಳೇನಿದ್ದಾವೆ, ಆ ನಿರ್ಧಾರಗಳಲ್ಲಿ ರಾಜ್ಯಪಾಲರು ವೈಯಕ್ತಿಕವಾಗಿ ಕೊಟ್ಟಿರುವಂಥ ನೋಟಿಸ್ ಅಂದರೆ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಭಾಗವಾಗಿ ಚೀಫ್ ಸೆಕ್ರೆಟರಿ ಅವರಿಗೆ ಕೊಟ್ಟಿರುವಂಥ ನೋಟಿಸ್ನ ಭಾಗ ಬೇರೆ, ಆದರೆ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳಿಗೆ ನೋಟಿಸನ್ನು ತಲುಪಿಸಿರುವಂಥ ವಿಚಾರದಲ್ಲಿ ಅದಕ್ಕೆ ಯಾವ ರೀತಿ ರಿಪ್ಲೈ ಕೊಡಬೇಕು ಅನ್ನುವಂಥದ್ದು ವಿಶೇಷವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಲೈನ್ ಡಿಸಿಷನ್ ಅಂದರೆ ನಿರ್ಧಾರವನ್ನು ಕೈಗೊಳ್ತಾರೆ, ನಿರ್ಣಯವನ್ನು ಪಾಸ್ ಮಾಡ್ತಾರೆ. ನೀವು ಹೀಗೆ ನೋಟಿಸನ್ನು ಕೊಟ್ಟಿರುವಂಥದ್ದು ಸಮರ್ಪಕ ಅಲ್ಲ ಅನ್ನೋದ್ರ ಜೊತೆಗೆ ಯಾವುದೇ ರೀತಿಯ ತಪ್ಪುಗಳು ನಡೆದಿಲ್ಲ ಅನ್ನುವಂತಹ ನಿರ್ಣಯವನ್ನು ಪಾಸ್ ಮಾಡಿ ಅದನ್ನು ಒಂದು ಪತ್ರದ ಮೂಲಕ, ಮುಖ್ಯಮಂತ್ರಿಗಳ ಪತ್ರದ ಮೂಲಕವಾಗಿ ರಾಜ್ಯಪಾಲರಿಗೆ ತಲುಪಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇದರ ಸಾಧಕ ಬಾಧಕಗಳ ಬಗ್ಗೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ತಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದಾದಂತಹ ಕೇಸ್ ಇದಲ್ಲ ಮತ್ತು ಕೊಡುವಂಥ ಅಗತ್ಯತೆ ಇಲ್ಲ ಅನ್ನುವಂಥದ್ದನ್ನ ಹೇಗೆಲ್ಲ ಕನ್ವಿನ್ಸ್ ಮಾಡ್ಬೋದು, ಆ ರೀತಿ ಕನ್ವಿನ್ಸಿಂಗ್ ಆಗಿರುವಂಥ ರೀತಿಯಲ್ಲಿ ಒಂದು ರೆಸಲ್ಯೂಷನನ್ನು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಕೊಂಡು ಇವತ್ತು ರಾಜ್ಯಪಾಲರಿಗೆ ಅವರು ಅನಂತರದಲ್ಲಿ ಪತ್ರವನ್ನು ತಲುಪಿಸುವಂಥ ಸಾಧ್ಯತೆ ಇದೆ. ಅದಕ್ಕೆ ಪೂರ್ವಭಾವಿಯಾದಂತಹ ಚರ್ಚೆಯ ಭಾಗವಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಈಗ ನಡೀತಾ ಇದೆ. ಮಮತಾ, ಆಲ್ ರೈಟ್ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ. ಕುತೂಹಲ ಅಂತೂ ಇದ್ದೇ ಇದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಕಂಡುಕೊಳ್ಳುವಂತಹ ಮಾರ್ಗೋಪಾಯ ಏನು, ಅದು ಹೇಗೆ ಇವರ ಕೈ ಹಿಡಿಯುತ್ತೆ ಅಂತ. ಯಾಕಂದರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ವರದಿಯನ್ನು ಕೇಳಿರುವಂತಹ ಗವರ್ನರ್ ಈ ಕಂಪ್ಲೀಟ್ ಡಿಸಿಷನನ್ನು ವಿರುದ್ಧವಾಗಿ ತೆಗೆದುಕೊಳ್ಬೇಕು ಅನ್ನೋ ನಿರ್ಣಯದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನಾ?